ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಅವರು ಚಾಮುಂಡೇಶ್ವರಿ ಕ್ಷೇತ್ರದಿಂದಲೂ 83ರಿಂದ ಅವ್ರ ಚುನಾವಣೆಯಲ್ಲಿ ನಿಲ್ಲಿಸಿ ಅವ್ರನ್ನ ಗೆಲ್ಲಿಸಿ ಜೊತೆಲಿದ್ವಿ. ಅನುಭವ ಇದು ನಮಗೆ ಒಂದು ಪ್ರೀತಿ ಬಾಂಧವ್ಯ ಇತ್ತು, ಇದೆ. ಅದಕ್ಕೋಸ್ಕರ ಇವತ್ತು ಮುಖ್ಯಮಂತ್ರಿ ಇಲ್ಲದೆ ಇದ್ದರೂ ಕೂಡ ಅವ್ರನ್ನ ಬಂದು ಮಾತಾಡ್ಸ್ತಕ್ಕಂಥದ್ದು ಮನುಷ್ಯನ ಒಂದು ಪ್ರೀತಿ, ವಿಶ್ವಾಸ, ನಂಬಿಕೆ ಅಲ್ವಾ. ಅದಕ್ಕೋಸ್ಕರ ಅವ್ರನ್ನ ಮಾತಾಡ್ಸೋಣ ಅಂತ ಬಂದಿದ್ದೆ. ಒಂದು ರಾಜಕಾರಣದ ಎರ ಎಂಡ್ ಆಯಿತು, ಸಾಮಾಜಿಕವಾಗಿರ್ತಕ್ಕಂಥ ಪದ್ಧತಿ ಇಟ್ಕೊಂಡು ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥ ಸಿದ್ದರಾಮಯ್ಯ ಎರ ಎಂಡ್ ಆಯಿತು ಅನ್ನೋ ಚರ್ಚೆಗಳು ಕೂಡ ಇದೆ. ಈವಾಗಲೇ ನಾನು ಈಗ ಅದೇನು ಮಾತಾಡಲ್ಲ, ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ತಾರೆ. ಹೇಳಿದ್ರು ಎಷ್ಟೊತ್ತು ಬಂದೆ ಅಂತ, ಜನ ಎಲ್ಲ MLAಗಳು ಮಂತ್ರಿಗಳೆಲ್ಲ ತುಂಬಿದ್ದಾರೆ. ಅದಕ್ಕೆ ಆಮೇಲೆ ಸಿಗ್ತೀನಿ ದೇವೇಗೌಡ ಅಂತ. ಅದು ಕೇಳಲಿಲ್ಲ ನಾನು, ಅದೇನು ಕೇಳಲಿಲ್ಲ, ಅದೇನು ಮಾತಾಡೋ ಟೈಮ್ ಆಗಲಿಲ್ಲ. ಆಮೇಲೆ ಹೇಳ್ತೀನಿ ಎಲ್ಲ. ಮಾತಾಡಿದೆ, ಏನಿಲ್ಲ, ಯಾವಾಗ ಬಂದೆ ಅಂದ್ರು ಭಾಳ ಹೊತ್ತಾಯ್ತು ಬಂದು ಮಾತಾಡ್ಸೋಕ್ಕೆ ಬಂದೆ ಅಂದೆ. ಅದಕ್ಕೆ ನೆಹರು ಜಯಂತಿಗೋಸ್ಕರ ಮಾಲಾರ್ಪಣೆ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಆಮೇಲೆ ಸಿಗ್ತೀನಿ ಅಂತ ಮಾತಾಡೋಕೆ ಅಲ್ಲಿ ಎಲ್ಲ ಮಂತ್ರಿಗಳು MLAಗಳೆಲ್ಲ ತುಂಬಿದ್ದಾರೆ, ಫುಲ್ ಕ್ರೌಡ್. ಹಂಗೆ ಅಂದ್ಬಿಟ್ಟು ಹೋದ್ರು. ಆಮೇಲೆ ಸಿಗ್ತೀನಪ್ಪ ಅಂದ್ಬಿಟ್ಟು ಹೋದ್ರು. ಆಪ್ತದೆ ನಿಲ್ಸೋ ಅವರು ಸುದೀರ್ಘವಾಗಿ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲ ಅಧಿಕಾರಿಗಳನ್ನು ಕೂಡ ಅನುಭವಿಸಿದ್ದಾರೆ. ಅವರು ಯಾವ ರೀತಿ ತೀರ್ಮಾನ ತಗೋಬೇಕು ಅಂತಕ್ಕಂಥ ಅನುಭವ ಅವ್ರಿಗಿದೆ. ಅದರಿಂದ ಈ ಸಂದರ್ಭದಲ್ಲಿ ನಾನು ಅವ್ರು ಮಾತಾಡ್ಸ್ತಕ್ಕಂಥದ್ದು ನನ್ನ ಕರ್ತವ್ಯ. ನಾನು ಬಂದಿದ್ದೀನಿ. ನಾನು ವಿರುದ್ಧ ನಿಂತು, ಈಗ ನೋಡ್ರಿ ಮೊನ್ನೆ ಎಲ್ಲ ಹೇಳಿದ್ರು ಅವ್ರದ್ದು ವಿಚಾರ ಬಂದಾಗ. ನಾನು ಇವತ್ತಿನವರೆಗೂ ಕಾಂಗ್ರೆಸ್ ಇವರಿಗೆ ವಿರೋಧ ಪಕ್ಷ 25 ಲಕ್ಷ ಕೊಟ್ಟವ್ರಲ್ಲ, ಅಷ್ಟೇ ಅನುದಾನ. 6 ಲಕ್ಷ ನಮ್ಮದು ಪಾಪ್ಯುಲೇಷನ್ ಇದೆ, ವಿಶೇಷವಾದ ಅನುದಾನಕ್ಕೆ ಬಂದಿಲ್ಲ. ಅವ್ರ ಹತ್ರ ಒಂದು ಟ್ರಾನ್ಸ್ಫರ್ ಮಾಡಿಸಿಲ್ಲ. MLA ಆಗಿ ಅವ್ರು ಮುಖ್ಯಮಂತ್ರಿಯಾಗಿ ಮೊದಲ 5 ವರ್ಷ, ಈಗ 3 ವರ್ಷ ಒಂದು ಸಣ್ಣ ಟ್ರಾನ್ಸ್ಫರ್ಸು ಕೂಡ ಆ ಥರ ವೈಯಕ್ತಿಕ ಇಲ್ಲ. ಆದರೆ ನನ್ನ ಪ್ರೀತಿ ಯಾವತ್ತೂ ಕೂಡ ನಾವು ಜೊತೆಲಿ ಬೆಳೆದವರು 25 ವರ್ಷ. ಆ ಪ್ರೀತಿಗೋಸ್ಕರ ಆ ಬಾಂಧವ್ಯ ನನಗೆ ಯಾವಾಗಲೂ ಇದೆ.